ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕೆಲವೇ ನಿಮಿಷದಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇಲ್ಲಿ ನೀಡುವಂತಹ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಪ್ರತಿ ವರ್ಷ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರೆ, ಇದರಲ್ಲಿ ಹಲವು ಸೇವೆಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಜನರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಕೂಡ ಒಂದಾಗಿರುತ್ತೆ. ಇಂಡಿಯನ್ ಫಾರಿನ್ ಸರ್ವೀಸು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸರ್ವೀಸ್ಗಳಲ್ಲಿ ಗ್ರೂಪ್ ಎ ಸರ್ವೀಸ್ ಆಗಿದೆ. ಹಾಗೂ ಇದು ಗ್ಲೋಬಲ್ ಸರ್ವೀಸ್ ಅಂತಂದರೆ ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದರೂ ಕೆಲಸ ಮಾಡುವಂತಹ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಈ ಇಂಡಿಯನ್ ಫಾರಿನ್ ಸರ್ವೀಸಲ್ಲಿ ಸೆಲೆಕ್ಟ್ ಆದಂತಹ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ನೀವು ಭಾರತದಲ್ಲಿ ಹಾಗೂ ವಿದೇಶದ ಎಂಬೆಸಿಗಳಲ್ಲಿ, ಕಾನ್ಸುಲೇಟ್ಸ್ಗಳಲ್ಲಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇಂತಹ ಕಡೆ ಎಲ್ಲ ಕೆಲಸ ಮಾಡುವಂತಹ ಅವಕಾಶ ಸಿಗುತ್ತೆ. ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಆಯ್ಕೆಯಾದಂತಹ ಅಧಿಕಾರಿಗಳು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ಅಡಿನಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಇವರ ಕೆಲಸ ಡೈವರ್ಸ್ ಆಗಿರುತ್ತೆ. ಅಂದರೆ ಇಂಥದೇ ಅಂತ ಹೇಳಿ ನಿರ್ದಿಷ್ಟ ಇರೋದಿಲ್ಲ. ಅಲ್ಲಿ ಎಲ್ಲಿಯಿಂದ ಎಲ್ಲಿಯವರೆಗೂ ಅಂತಂದರೆ ಡಿಪ್ಲೊಮಸಿ, ರಾಜತಾಂತ್ರಿಕತೆಯ ಬಗ್ಗೆ ಇವರಿಗೆ ಕೆಲಸ ಇರುತ್ತೆ. ಪಾಲಿಸಿ ಮೇಕಿಂಗ್ ಅಂದರೆ ನೀತಿ ಅದರ ರಚನೆಗಳನ್ನು ಕಾಲಕ್ಕೆ ತಕ್ಕಂತೆ ಮಾಡ್ತಾ ಹೋಗಬೇಕಾಗಿರುತ್ತೆ. ಕ್ರೈಸಿಸ್ ರೆಸ್ಪಾನ್ಸ್ ಅಂತಂದರೆ ಬಿಕ್ಕಟ್ಟು ನಿರ್ವಹಣೆ, ಎಲ್ಲೆಲ್ಲಿ ಏನಾದರೂ ಬಿಕ್ಕಟ್ಟುಗಳಾದರೆ ಅದರ ನಿರ್ವಹಣೆಗೆ ಕೂಡ ಇವರು ಶ್ರಮಿಸಬೇಕಾಗಿರುತ್ತೆ. ಹಾಗೂ ಬಹಳ ಮುಖ್ಯವಾಗಿ ಕಲ್ಚರಲ್ ಪ್ರಮೋಷನ್, ಭಾರತದ ಸಂಸ್ಕೃತಿ ಏನಿರುತ್ತೆ, ಸಾಂಸ್ಕೃತಿಕ ವಿಚಾರಗಳನ್ನೆಲ್ಲವನ್ನು ಅಲ್ಲಿ ತಿಳಿಸುವಂತಹ ಇವರದ್ದು ಕೆಲಸ ಇರುತ್ತೆ. ಇವರು ಭಾರತದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ, ಇಡೀ ವಿಶ್ವಕ್ಕೆ ಭಾರತದ ಪ್ರತಿನಿಧಿಯಾಗಿ. ಹಾಗೂ ಭಾರತದ ಏನೆಲ್ಲ ಲಾಭ, ಭಾರತದ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ವಿಶ್ವದ ಇತರ ದೇಶದೊಂದಿಗೆ ಒಂದು ಸಹಕಾರ ನಿರ್ವಹಿಸುವಂತಹ ಕೆಲಸ ಇವ್ರದ್ದಾಗಿರುತ್ತೆ. ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಕೆಲವು ತಿಂಗಳ ಮಟ್ಟಿಗೆ ಫೌಂಡೇಶನ್ ಟ್ರೈನಿಂಗ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಉತ್ತರಾಖಂಡದ ಮುಸ್ಸೂರಿನಲ್ಲಿದೆ. ಇಲ್ಲಿ ಅವರಿಗೆ ತರಬೇತಿಯಾಗತ್ತೆ. ಕೆಲ ತಿಂಗಳ ತರಬೇತಿಯ ನಂತರ ಇವರಿಗೆ ಡಿಪ್ಲೊಮ್ಯಾಟಿಕ್ ಟ್ರೈನಿಂಗ್ನ ಎಲ್ಲಿ ಕೊಡ್ತಾರೆ ಅಂತಂದರೆ ನವದೆಹಲಿಯಲ್ಲಿ ಇರುವಂತಹ ಸುಷ್ಮಾ ಸ್ವರಾಜ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಸರ್ವಿಸ್ನಲ್ಲಿ ಇವರಿಗೆ ಉಳಿದ ಎಲ್ಲ ತರಬೇತಿಗಳು ನೀಡಲಾಗತ್ತೆ. ಇವರ ಒಂದು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನೆಲ್ಲ ಪ್ರಮುಖ ಇವ್ರದ್ದು ಜವಾಬ್ದಾರಿಗಳಿರುತ್ತೆ ಅನ್ನೋದಾದರೆ, ಮೊದಲೇ ಹೇಳಿದ ಹಾಗೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂದರೆ ರಾಜತಾಂತ್ರಿಕತೆಯ ಒಂದು ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳುವಂಥ ಕೆಲಸ ಇರುತ್ತೆ. ಹಾಗೆ ಆ ವಿದೇಶದಲ್ಲಿ ಇರುವಂತಹ ಭಾರತೀಯರೇನಿರ್ತಾರೆ ಅವರ ಒಂದು ರಕ್ಷಣೆ ಕೂಡ ಇವರ ಜವಾಬ್ದಾರಿ ಇರುತ್ತೆ. ಪಾಲಿಸಿ ಫಾರ್ಮುಲೇಷನ್ ಅಂದರೆ ನೀತಿ, ಆ ತಕ್ಷಣಕ್ಕೆ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ನೀತಿ ರಚನೆಗಳು ಮಾಡಿಸ್ಬೇಕಾಗಿರುತ್ತೆ ಅದರ ಬಗ್ಗೆ ಗಮನ ಕೊಡುವಂಥದ್ದು. ಹಾಗೂ ಬಹಳ ಮುಖ್ಯವಾಗಿ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಅಂತಾರೆ, ಅಂದರೆ ಈ ವ್ಯಾಪಾರ ವಹಿವಾಟುಗಳಿಂದ ಆರ್ಥಿಕತೆಯ ಸುಧಾರಣೆ ಬಗ್ಗೆ ಅವರಿಗೆ ಜವಾಬ್ದಾರಿ ಇರುತ್ತೆ. ಕಲ್ಚರಲ್ ಡಿಪ್ಲೊಮೆಸಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮುಖೇನ ಭಾರತದ ಸಂಸ್ಕೃತಿಯನ್ನು ಪ್ರಚಾರ ಮಾಡುವುದು, ಅಲ್ಲಿನ ಸಂಸ್ಕೃತಿ ಬಗ್ಗೆ ಒಂದು ಪರಿಚಯ ಕೊಡುವಂಥದ್ದು. ಹಾಗೆ ಇಂಟರ್ನ್ಯಾಷನಲ್ ನೆಗೋಸಿಯೇಷನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಕ್ಕಟ್ಟು ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಅವರ ಜೊತೆ ಮಾತುಕತೆ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಏನೆಲ್ಲ ಬೆಳವಣಿಗೆ ಆಗ್ತಿರುತ್ತೆ ಅವುಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡುವಂಥದ್ದು. ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ ಮಾಡಿ ಒಂದು ರಿಪೋರ್ಟ್ ಕೊಡುವಂಥದ್ದು, ಆ ಬಿಕ್ಕಟ್ಟು ಸಮಯದಲ್ಲಿ ಅದನ್ನು ನಿರ್ವಹಣೆ ಮಾಡುವಂಥದ್ದು. ಹೀಗೆ 6 ಜವಾಬ್ದಾರಿಯುತವಾಗಿರುವಂತಹ ಕೆಲಸ ಇಂಡಿಯನ್ ಫಾರಿನ್ ಸರ್ವಿಸ್ದಾಗಿರುತ್ತೆ. ಈಗ ಒಂದೊಂದೇ ಜವಾಬ್ದಾರಿ ಬಗ್ಗೆ ಸ್ವಲ್ಪ ಹೆಚ್ಚಿನದಾಗಿ ತಿಳ್ಕೊಳ್ತಾ ಹೋಗೋಣ.
ಮೊದಲನೇದಾಗಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂತ ಹೇಳಿ. ಈ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂದರೆ ರಾಜತಾಂತ್ರಿಕ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಇವರು ಭಾರತದ ರಿಲೇಷನ್ಸ್ ಅಂದರೆ ಭಾರತದ ಸಂಬಂಧವನ್ನು ಎಲ್ಲ ವಿಶ್ವದಲ್ಲಿರುವಂತಹ ಎಲ್ಲ ದೇಶಗಳ ಜೊತೆ ಹಾಗೂ ಯುನೈಟೆಡ್ ನೇಷನ್ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಏನಿರುತ್ತೆ ಅಂತಹ ಜೊತೆ ಸಂಘಟನೆಗಳ ಜೊತೆಯೂ ಕೂಡ ಉತ್ತಮವಾಗಿ ಇಟ್ಕೊಳ್ಳೋದಷ್ಟಲ್ಲೇ ಗಟ್ಟಿತನ ತರಬೇಕಾಗಿರುತ್ತೆ. ಹಾಗೆ ವಿದೇಶದ ಸರ್ಕಾರದ ಜೊತೆಗೆ ಅಲ್ಲಿನ ರಾಜತಾಂತ್ರಿಕರು ಯಾರಿರ್ತಾರೆ ಅವರ ಜೊತೆ ಸಂಬಂಧ ಇಟ್ಕೊಳ್ಳೋವಂಥದ್ದು, ಹಾಗೂ ಡಿಫೆನ್ಸು, ಎಜುಕೇಷನ್, ಟೆಕ್ನಾಲಜಿ ಇವುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೋಆಪರೇಷನ್ಸ್ ಬೇಕಾಗಿರುತ್ತೆ ಅದನ್ನು ಇವರು ಪ್ರಮೋಟ್ ಮಾಡೋದೇ ಆಗ್ಬೋದು. ಹಾಗೂ ಬಹಳ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಫಾರಮ್ಸ್, ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಭಾರತದ ಒಂದು ಏನು ಹಿತಾಸಕ್ತಿ ಇರುತ್ತೆ ಅದನ್ನು ಇವರು ಪ್ರತಿನಿಧಿಸ್ತಾ ಇರ್ತಾರೆ. ಹಾಗಾಗಿ ಇದೊಂದು ತುಂಬ ಜವಾಬ್ದಾರಿಯುತವಾದಂಥ ಅಥಾರಿಟಿ ಇರುವಂಥ ಪವರ್ ಇರುವಂತಹ ಒಂದು ಹುದ್ದೆ ಆಗಿರುತ್ತೆ. ಎರಡನೇದಾಗಿ ಭಾರತದ ಸಿಟಿಸನ್ಸ್, ಭಾರತದ ಜನ ಯಾರ್ಯಾರು ವಿದೇಶದಲ್ಲಿ ಇರ್ತಾರೆ, ಅಲ್ಲಿ ಬದುಕ್ತಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಎಜುಕೇಷನ್ಗೋಸ್ಕರ ಹೋಗಿರ್ತಾರೆ, ಅವರೆಲ್ಲರ ಒಂದು ಸೇಫ್ಟಿ ಮತ್ತು ವೆಲ್ಫೇರ್ ಅದು ಬಹಳ ಮುಖ್ಯ ಇರುತ್ತೆ. ಅವರ ಒಂದು ಸುರಕ್ಷತೆಗೋಸ್ಕರ ಇವರು ಗಮನ ಹರಿಸ್ಬೇಕಾಗಿರುತ್ತೆ. ಅಲ್ಲಿ ಏನು ಅಂತಂದರೆ ಅವರಿಗೆ ಪಾಸ್ಪೋರ್ಟ್ಗೆ ಸಮಸ್ಯೆ ಆದರೆ, ವೀಸಾಕ್ಕೆ ಸಮಸ್ಯೆ ಆದರೆ, ಏನಾದರೂ ನಿಯಮಗಳಂದರೆ ಲೀಗಲ್ ಹೆಲ್ಪ್ ಬೇಕು, ಕಾನೂನಿನ ಸಹಾಯ ಬೇಕು ಅನ್ನೋದಾದರೆ ಅವುಗಳಿಗೆ ತಮ್ಮ ಕಾನ್ಸುಲೇಟ್ ಮುಖೇನ ಸೇವೆ ಕೊಡೋದಾಗ್ಬೋದು. ಹಾಗೂ ಬಹಳ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಎಮರ್ಜೆನ್ಸೀಸ್ ಅಂದರೆ ಅಲ್ಲಿ ಏನೋ ಭೂಕಂಪ ಆಗಿರ್ಬೋದು ಅಥವಾ ನೆರೆ ಬಂದಿರ್ಬೋದು ಅಥವಾ ಯುದ್ಧವೇ ಆಗಿರ್ಬೋದು, ಇಂತಹ ಸಮಯದಲ್ಲಿ ಅಲ್ಲಿರುವಂತಹ ಏನು ಭಾರತೀಯರಿರ್ತಾರೆ ಅವರನ್ನು ಎವ್ಯಾಕ್ಯುಯೇಷನ್ ಮಾಡುವಂಥದ್ದು, ಅಂದರೆ ಅವರನ್ನು ಕರ್ಕೊಂಡು ಬರೋವಂಥದ್ದು, ಏನಾದರೂ ಅಲ್ಲಿ ಅರೆಸ್ಟ್ಗಳಾದರೆ ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು, ಭಾರತದ ಕೆಲಸಗಾರರೇನಿರ್ತಾರೆ, ವಿದ್ಯಾರ್ಥಿಗಳೇನಿರ್ತಾರೆ ಅಲ್ಲಿ ಮತ್ತು ಅಲ್ಲಿಗೆ ಹೋಗಿರುವಂತಹ ಟೂರಿಸ್ಟ್ ಇರ್ತಾರಲ್ಲ ನಮ್ಮ ಯಾತ್ರಿಕರು, ಅವರು ಕೂಡ ಅವ್ರಿಗೆಲ್ಲ ರೀತಿಯ ಸಪೋರ್ಟ್ ನೀಡುವಂತಹ ಕೆಲಸ ಇಂಡಿಯನ್ ಫಾರಿನ್ ಸರ್ವಿಸ್ದಾಗಿರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಪಾಲಿಸಿ ಫಾರ್ಮುಲೇಷನ್ಸ್. ಇಲ್ಲಿ ಏನಾಗುತ್ತೆ, ಭಾರತ ಮತ್ತು ದೇಶದ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡಾಗ ಆ ಸಂಬಂಧಗಳು ವರ್ಷಾನುವರ್ಷ ಅದು ಬೆಳೀತಾ ಹೋಗಬೇಕಾಗಿರುತ್ತೆ. ಆ ಬೆಳೀತಾ ಹೋದಾಗ ವಿಶ್ವದಲ್ಲಿ ಏನೆಲ್ಲೋ ಬದಲಾವಣೆಗಳು ಬರ್ತಾ ಇರುತ್ತೆ. ಆ ಬದಲಾವಣೆಗೆ ತಕ್ಕಂತೆ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿರುತ್ತೆ ಅದನ್ನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದಾದರೆ ಅದನ್ನೆಲ್ಲವನ್ನೂ ಮಾಡಬೇಕಾಗಿರುತ್ತೆ. ಬಟ್ ಮಾಡುವಾಗ ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪ್ರಮೋಷನ್ ನಾಲ್ಕನೇದಾಗಿದೆ. ಈ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪ್ರಮೋಷನ್ ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು. ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಈ ಸಂಬಂಧ ಇದೆಯಲ್ಲ ಇದು ಬಹಳ ಮುಖ್ಯ ಇರುತ್ತೆ. ಇದು ಕೇವಲ ಸಾವಿರ ಲಕ್ಷದಲ್ಲಿ ನಡೀತಿರೋದಿಲ್ಲ, ಕೋಟಿನಲ್ಲಿ ಇರುತ್ತೆ ವ್ಯಾಪಾರಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತೆಲ್ಲ ಇರುತ್ತೆ ಅಲ್ಲಿ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ಸ್ಗಳು ಬೇಕಾಗಿರುತ್ತೆ ಆ ದೇಶದವರ ಜೊತೆಗೆ. ಆ ಅಗ್ರಿಮೆಂಟ್ಸ್ಗಳು, ಸಂಬಂಧಗಳು, MOUಗಳು ಎಲ್ಲವನ್ನೂ ಮಾಡಬೇಕಾಗಿರುತ್ತೆ. ಅದರೆಲ್ಲದರ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ನಂಬ್ಕೊಳ್ಳೋದೇ ಆಗಲಿ, ಅಲ್ಲಿನ ವ್ಯಾಪಾರಿಗಳ ಸಂಸ್ಥೆ, ಇಲ್ಲಿನ ವ್ಯಾಪಾರಿಗಳ ಸಂಸ್ಥೆ, ಇವರೆಲ್ಲರನ್ನು ಕೂಡಿಸಿ ಇವ್ರ ಜೊತೆ ಚರ್ಚೆ ನಡೆಸುವಂಥದ್ದು, ಹೆಚ್ಚಿನ ವ್ಯಾಪಾರಕ್ಕೆ ಎರಡೂ ದೇಶದ ಏನೆಲ್ಲ ಅಲ್ಲಿ ಉತ್ಪಾದನೆಗಳಿರುತ್ತೆ ಅವುಗಳ ಹೆಚ್ಚಿನ ವ್ಯಾಪಾರಕ್ಕೆ ಎರಡು ದೇಶದ ಮಧ್ಯದಲ್ಲಿ ಇವರ ಒಂದು ಜವಾಬ್ದಾರಿ ತುಂಬ ಇರುತ್ತೆ. ಸೊ ಹಾಗಾಗಿ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪ್ರಮೋಷನ್ಸ್ ಕೂಡ ಇವ್ರದ್ದು ಬಹಳ ಮುಖ್ಯವಾದಂತಹ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಏನು ಅಂತಂದರೆ ಭಾರತಕ್ಕೆ, ನಮ್ಮ ದೇಶಕ್ಕೆ ವಿದೇಶದಿಂದ ಬಂಡವಾಳ ಅಂತ ತಗೊಂಬರೋದಿರುತ್ತಲ್ಲ ಇಂಥದನ್ನೆಲ್ಲ, ಹಾಗೆ ನಮ್ಮ ದೇಶದಲ್ಲಿ ಯಾವ್ದಾದ್ರು ಸಂಸ್ಥೆನವರು ವಿದೇಶದಲ್ಲಿ ತಮ್ಮ ಒಂದು ಶಾಖೆನ ಓಪನ್ ಮಾಡಬೇಕು ಅಂತಂದರೆ, ಅಲ್ಲಿ ತೆರೀಬೇಕು ಅನ್ನೋದಾದರೆ ಅಲ್ಲಿನ ವ್ಯವಸ್ಥೆಗೆ ತಕ್ಕಂತೆ ಎಲ್ಲ ರೀತಿಯ ಮಾಹಿತಿ, ತರಬೇತಿ ಎಲ್ಲವನ್ನು ನೀಡುವಂತಹ ಕೆಲಸ ಕೂಡ ಇವ್ರದ್ದಾಗಿರುತ್ತೆ.
ಕಲ್ಚರಲ್ ಡಿಪ್ಲೊಮೆಸಿ ಅಂತಂದರೆ ಬಹಳ ಸರಿ ಈ ನಮ್ಮ ಭಾರತದ ಸಂಸ್ಕೃತಿ ಏನಿರುತ್ತೆ, ಸಂಸ್ಕೃತಿಗೆ ಸಕ್ಕಂತಹ ಒಂದು ಕಾರ್ಯಕ್ರಮಗಳನ್ನೆಲ್ಲ ಅಲ್ಲಿ ಹಮ್ಮಿಕೊಂಡು ಅಲ್ಲಿನ ಜನರಿಗೆ ನಮ್ಮ ನೃತ್ಯ, ನಮ್ಮ ಸಂಗೀತ, ನಮ್ಮ ಕಲೆ ಎಲ್ಲದರ ಬಗ್ಗೆ ಪರಿಚಯ ಮಾಡಿಕೊಡುವಂಥದ್ದು ಮತ್ತು ಆ ಒಂದು ಕಲೆಯಲ್ಲಿರುವಂಥ ಮೌಲ್ಯಗಳ ಬಗ್ಗೆ ಅವರಿಗೆ ತಿಳಿಸೋವಂಥದ್ದು. ಸೊ ಈ ರೀತಿಯಾದಂಥ ಕೆಲಸಗಳಿಗೆ ಕಲ್ಚರಲ್ ಈವೆಂಟ್ಸ್ಗಳನ್ನು ಆರ್ಗನೈಸ್ ಮಾಡೋದು, ನಮ್ಮ ದೇಶದ ಒಂದು ಪ್ರಮುಖ ಹಬ್ಬಗಳೇನಿರುತ್ತೆ ಹಬ್ಬಗಳನ್ನು ಅಲ್ಲಿ ಕೂಡ ಆಚರಿಸುವಂಥದ್ದು ಮತ್ತು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಅಲ್ಲಿ ವಸ್ತು ಪ್ರದರ್ಶನದ ರೀತಿಯಲ್ಲಿ ಎಕ್ಸಿಬಿಷನ್ಸ್ಗಳನ್ನು ಆರ್ಗನೈಸ್ ಮಾಡೋದೇ ಆಗ್ಬೋದು. ಹಾಗೂ ಅಲ್ಲಿನ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡಿದ್ದೇನೆ. ಅಲ್ಲಿನ ಸಾಂಸ್ಕೃತಿಕ ಏನು ಸಂಸ್ಥೆಗಳಿರುತ್ತೆ ಅವರ ಜೊತೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದೇ ಆಗ್ಬೋದು. ಭಾರತದ ಯೋಗ, ಭಾರತದ ಭಾಷೆಗಳು, ಭಾರತದ ಆಹಾರ ತಿಂಡಿ ತಿನಿಸುಗಳ ಬಗ್ಗೆ, ಇಲ್ಲಿನ ಕಲೆಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗುವಂಥದ್ದು ಮತ್ತು ಇಲ್ಲಿನ ಒಂದು ಕಲೆಯಲ್ಲಿ ನಿಪುಣರನ್ನ ಅಲ್ಲಿಗೆ ಕಳಿಸುವಂಥದ್ದು, ಅಲ್ಲಿರೋರನ್ನ ಇಲ್ಲಿಗೆ ಕರೆತರುವಂಥದ್ದು, ಹೀಗೆ ಅವ್ರದ್ದೆಲ್ಲ ತುಂಬ ಒಂದು ಉತ್ತಮವಾದಂತಹ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ಇಂಟರ್ನ್ಯಾಷನಲ್ ನೆಗೋಸಿಯೇಷನ್ ಇವ್ರದ್ದು ಮತ್ತೊಂದು ಜವಾಬ್ದಾರಿಯಾಗಿರುತ್ತೆ. ಇವರು ಭಾರತದ ಪರವಾಗಿ ಅದು ಬೈಲ್ಯಾಟ್ರಲ್ ಆಗ್ಬೋದು, ಮಲ್ಟಿಲ್ಯಾಟ್ರಲ್ ಆಗ್ಬೋದು, ಅಂದರೆ ಎರಡು ದೇಶಗಳ ಮಧ್ಯದಲ್ಲಿ ಮಾತುಕತೆ ಆಗ್ಬೋದು ಅಥವಾ ಎರಡಕ್ಕೂ ಹೆಚ್ಚಿನ ದೇಶಗಳನ್ನು ಕೂಡಿಸಿಕೊಂಡು ಮಾತುಕತೆ ಮಾಡುವಂಥದ್ದಾಗ್ಬೋದು. ಟ್ರೇಡು, ಕ್ಲೈಮೇಟ್, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಅವುಗಳನ್ನು ಬಗೆಹರಿಸುವಂಥ ಕೆಲಸ ಆಗಿರುತ್ತೆ. ಅಲ್ಲಿ ಮಳೆ ನೆರೆ ಎಲ್ಲ ಬಂದರೆ ನಮ್ಮ ದೇಶದವರು ಅಲ್ಲಿನವ್ರಿಗೆ ಹೇಗೆ ಅಲ್ಲಿಗೆ ಸಹಾಯ ನೀಡ್ಬೋದು ಅಥವಾ ನಮ್ಮ ದೇಶದಲ್ಲೇ ಆ ರೀತಿ ಭೂಕಂಪಗಳನ್ನಾದರೂ ಆದರೆ ಅವರಿಂದ ಬರುವಂಥ ಸಹಾಯಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡುವಂಥದ್ದು. ಹಾಗೂ ಎರಡು ದೇಶಗಳ ಮಧ್ಯದಲ್ಲಿ ಡಿಫೆನ್ಸ್ ಟಾಕ್ಸ್ ಅಂದರೆ ಡಿಫೆನ್ಸ್ ಅಂದರೆ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಏನೆಲ್ಲ ವ್ಯಾಪಾರ ವಹಿವಾಟು ಇರುತ್ತೆ ಅದಕ್ಕೆ ಇವರು ಪ್ರಮೋಟ್ ಮಾಡುವಂಥದ್ದು, ಅದನ್ನೆಲ್ಲ ನೋಡಿಕೊಳ್ಳುವಂಥದ್ದು. ಅಷ್ಟೇ ಅಲ್ದಲೇ ಇವುಗಳಲ್ಲಿ ಭಾರತಕ್ಕೆ ಸ್ವಲ್ಪ ಹೆಚ್ಚಿನ ಲಾಭ ಆಗುವ ಹಾಗೆ ಇವರು ಕಾರ್ಯನಿರ್ವಹಿಸುವಂತಹ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ರಿಪೋರ್ಟಿಂಗ್ ಆ್ಯಂಡ್ ಅನಾಲಿಸಿಸ್ ಅಂದರೆ ಇವರು ಭಾರತದ ಒಂದು ಕಿವಿ ಕಣ್ಣುಗಳಾಗಿರ್ತಾರೆ. ವಿದೇಶದಲ್ಲಿರ್ತಾರೆ ಆದರೆ ಭಾರತದ ಕಿವಿ ಕಣ್ಣುಗಳಾಗಿ ಅವರು ಅಲ್ಲಿ ಎಲ್ಲವನ್ನೂ ಗಮನಿಸ್ತಿರ್ಬೇಕಾಗತ್ತೆ. ಆ ದೇಶದಲ್ಲಿ ಆಗ್ತಿರುವಂತಹ ಏನೆಲ್ಲ ಒಂದು ಬದಲಾವಣೆಗಳು, ಅದು ಪೊಲಿಟಿಕಲ್ಲೇ ಆಗ್ಬೋದು ಅಥವಾ ಆರ್ಥಿಕತೆಯ ಬದಲಾವಣೆ ಆಗ್ಬೋದು ಅಥವಾ ಸಾಮಾಜಿಕವಾಗಿ ಏನಾದರೂ ಅಲ್ಲಿ ಬದಲಾವಣೆಗಳಾಗ್ಬೋದು, ಯುದ್ಧಗಳಾಗ್ಬೋದು, ಇದನ್ನೆಲ್ಲವನ್ನು ಗಮನಿಸ್ತಾ ಇರಬೇಕಾಗತ್ತೆ. ಭಾರತದ ಕಡೆಯಿಂದ ಅಲ್ಲಿ ಕುಳಿತು ಅಲ್ಲಿನ ದೇಶದ ಎಲ್ಲ ಸಮಸ್ಯೆಗಳನ್ನು, ಅಲ್ಲಿ ಆಗ್ತಿರುವಂಥ ಬದಲಾವಣೆಗಳನ್ನು, ಅಲ್ಲಿನ ರಾಜಕೀಯವಾಗಿ ಏನು ಬದಲಾವಣೆ ಆಗುತ್ತೆ ಅದರ ಬಗ್ಗೆಯೂ ಇವರು ಗಮನ ಹರಿಸ್ತಿದ್ದು ನಮ್ಮ ಹೆಡ್ ಆಫೀಸ್ಗೆ ಅಂದರೆ ನಮ್ಮ ಭಾರತಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ನಿತ್ಯ ಕೊಡುವಂತಹ ಕೆಲಸ ಆಗ್ತಿರಬೇಕು. ಹಾಗೂ ಅದರ ನಂತರ ಅಲ್ಲಿನ ಬದಲಾವಣೆ ಏನಾಗ್ತಿರುತ್ತೆ ಅದನ್ನು ಮನಗಂಡು ಭಾರತದಿಂದ ಏನು ಡಿಸಿಷನ್ ತಗೊಳ್ಬೇಕಾಗತ್ತೆ, ಯಾವ ನಿರ್ಣಯ ತಗೊಂಡ್ರೆ ಅವತ್ತೊಂದು ದಿನ ಭಾರತ ಹಾಗೂ ಆ ದೇಶದ ಮಧ್ಯದಲ್ಲಿ ಯಾವುದೇ ರೀತಿ ಬಿಕ್ಕಟ್ಟಿರೋದಿಲ್ಲ ಅನ್ನೋದನ್ನು ಅವರು ಆ ರೀತಿಯ ಡಿಸಿಷನ್ ತಗೊಳ್ಳುವಂತಹ ಉತ್ತಮ ರೆಸ್ಪಾನ್ಸಿಬಿಲಿಟಿ ಇವ್ರದ್ದಾಗಿರುತ್ತೆ. ಬಹಳ ಮುಖ್ಯವಾದಂಥದ್ದು ಇವೆಲ್ಲದರ ಜೊತೆಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಬಿಕ್ಕಟ್ಟು ನಿರ್ವಹಣೆ ಅಂತ ಹೇಳಿ. ಈ ಬಿಕ್ಕಟ್ಟು ಯಾವಾಗ ಬರುತ್ತೆ ಅಂದರೆ ಅಲ್ಲಿ ಬಹಳ ದೊಡ್ಡ ಯುದ್ಧ ಆಗ್ತಿರ್ಬೇಕಾದ್ರೆ, ರಾಜಕೀಯವಾಗಿ ಬದಲಾವಣೆಗಳಾಗಿ ಅಲ್ಲಿ ಏನಾದರೂ ದೊಡ್ಡ ಭೂಕಂಪವೇ ಅಥವಾ ನೆರೆಯಿಂದ ಅಲ್ಲಿ ಏನೋ ಆ ದೇಶಕ್ಕೆ ಬಹಳ ತೊಂದರೆ ಆದಾಗ ಅಲ್ಲಿ ಆ ಸಮಯದಲ್ಲಿ ಇವರು ಆ ಒಂದು ಬಿಕ್ಕಟ್ಟಿನಿಂದ ಭಾರತ ಇದೆಲ್ಲವನ್ನು ಗಮನಿಸ್ಕೊಂಡಿದ್ದಾನೆ, ನಮ್ಮಿಂದ ಯಾವ ರೀತಿಯಾಗಿ ಸ್ಪಂದಿಸಬೇಕಾಗತ್ತೆ ಅನ್ನೋದನ್ನು ಬಹಳ ನಿಧಾನಗತಿಯಲ್ಲ ಬಹಳ ಬೇಗ ಅದಕ್ಕೆ ಸ್ಪಂದಿಸಬೇಕಾಗಿರುತ್ತೆ ಮತ್ತು ಅದು ಆ ದೇಶದವರಿಗೂ ಕೂಡ ಒಪ್ಪುವಂತೆ ಮಾಡಬೇಕಾಗಿರುವಂಥದ್ದು ಇವರ ಜವಾಬ್ದಾರಿಯಾಗಿರುತ್ತೆ. ಈ ಪಬ್ಲಿಕ್ ಡಿಪ್ಲೊಮೆಸಿ ಅಂತಾರಲ್ಲ, ಇದು ಬಹಳನೇ ಮುಖ್ಯ ಇವತ್ತಿನ ದಿನದಲ್ಲಿ. ಏನು ಅಂತಂದರೆ ಭಾರತದ ಪರವಾಗಿ ಇವರು ನಿಂತು ಅಲ್ಲಿನ ಜನರಿಗೆ, ಅಲ್ಲಿನ ದೇಶವಾಸಿಗಳಿಗೆ ನಮ್ಮ ಭಾರತದ ನಿಲುವು ಹೀಗಿದೆ, ಒಂದು ಯುದ್ಧ ಆಗ್ತಿದ್ರೆ ಭಾರತದ ನಿಲುವು ಹೀಗಾಗಿರುತ್ತೆ ಅಂತೆಲ್ಲ ಹೇಳುವಂತಹ ಒಂದು ಪ್ರೆಸ್ ಬ್ರೀಫಿಂಗ್ ಅಂತಾರೆ, ಅಂದರೆ ಪತ್ರಿಕಾಗೋಷ್ಠಿ ಅಂತ ಹೇಳಿ ಕರೆದು ಅವರಿಗೆ ತಿಳಿ ಹೇಳುವಂಥದ್ದು ಮತ್ತು ಕೆಲವೊಮ್ಮೆ ಭಾರತದ ವಿರುದ್ಧ
ವಿರುದ್ಧವಾಗಿ ಮಿಸ್ಇನ್ಫಾರ್ಮೇಷನ್ಸ್ ಇರುತ್ತೆ. ಅಂದರೆ ಭಾರತದ ವಿಚಾರವೇ ಬೇರೆ ಇರುತ್ತೆ, ಅಲ್ಲಿ ಪ್ರಚಾರ ಆಗ್ತಿರೋದೇ ಮತ್ತೊಂದು ರೀತಿಯಾಗಿ ನೆಗೆಟಿವ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಇವರು ಕೂಡಲೇ ಕಾರ್ಯಗತವಹಿಸಿ ಭಾರತದ ನಿಲುವೇನಿದೆ ಅನ್ನೋದನ್ನು ಸ್ಪಷ್ಟಪಡಿಸುವಂಥದ್ದು, ಮಿಸ್ಇನ್ಫಾರ್ಮೇಷನ್ ಹೋಗದೆ ಗುಡ್ ವಿಲ್ ಪ್ರಪಂಚದಲ್ಲಿರುವಂತಹ ಎಲ್ಲ ದೇಶವಾಸಿಗಳಿಗೆ, ಆ ದೇಶವಾಸಿಗಳಿಗೆ ಭಾರತದ ಜೊತೆ ಒಳ್ಳೆಯ ಸಂಬಂಧ, ಭಾರತದ ಬಗ್ಗೆ ಒಂದು ಒಳ್ಳೆಯ ವಿಚಾರ ಇರುವಂತಹ ಒಂದು ಕೆಲಸ ಇವರು ಮಾಡುವಂಥದ್ದು. ಇವ್ರದ್ದು ಪಬ್ಲಿಕ್ ಡಿಪ್ಲೊಮೆಸಿ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಮಲ್ಟಿಲ್ಯಾಟ್ರಲ್ ಎಂಗೇಜ್ಮೆಂಟ್ ಅಂತ ಅಂದರೆ ಇವ್ರಿಗೆ ಅಲ್ಲಿ ಆ ದೇಶದ ಜೊತೆಗೆ ಮಾತ್ರ ಸಂಬಂಧದ ಜವಾಬ್ದಾರಿ ಇರೋದಿಲ್ಲ, ಇನ್ನು ಉತ್ತಮವಾದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇರುತ್ತೆ. ಅಂದರೆ ಯುನೈಟೆಡ್ ನೇಷನ್ ಆಗ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗ್ಬೋದು, ಈ ರೀತಿಯಾದಂಥ ಸಂಸ್ಥೆಗಳ ಜೊತೆಗೂ ಕೂಡ ಇವರು ಒಡನಾಟ ಇರುತ್ತೆ. ಇವರು ಅಲ್ಲಿ ಕೂಡ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಡೀ ಭೂಮಿಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜಸ್ಗಳೇನಾದರೂ ಆಗೋದಾದರೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಗೆ ಸಂಬಂಧಪಟ್ಟಂಥದ್ದಾಗ್ಬೋದು, ಯಾವುದೇ ರೀತಿಯದಾಗಲಿ ಅವುಗಳ ಬಗ್ಗೆ ಚರ್ಚೆಯನ್ನು ಹಮ್ಮಿಕೊಳ್ಳೋದಾಗ್ಬೋದು, ಅಥವಾ ಅಂಥ ಸಂದರ್ಭದಲ್ಲಿ ಭಾರತದ ನಿಲುವೇನು ಅಂತ ತಿಳಿಸುವಂಥದ್ದು, ಈ ಎಲ್ಲದರ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ಮತ್ತೊಂದು ಜವಾಬ್ದಾರಿ ಇವರಲ್ಲಿರುವಂಥದ್ದು ಏನು ಅಂದರೆ ಪ್ರೋಟೋಕಾಲ್ ಆ್ಯಂಡ್ ರೆಪ್ರೆಸೆಂಟೇಷನ್ ಅಂತ. ಅಂದರೆ ಈ ರಾಜತಾಂತ್ರಿಕತೆಯ ಒಂದು ಶಿಷ್ಟಾಚಾರ ಇರುತ್ತಲ್ಲ, ಅದು ಬಹಳ ಮುಖ್ಯ ಇರುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಬಹಳ ಮುಖ್ಯ ಇರುತ್ತೆ. ಡಿಪ್ಲೊಮ್ಯಾಟಿಕ್ ಪ್ರೋಟೋಕಾಲು, ಈ ರಾಜತಾಂತ್ರಿಕರ ಒಂದು ಶಿಷ್ಟಾಚಾರನ ಎಲ್ಲೂ ಎಡವದೆ, ಒಂದಿಷ್ಟು ಅದನ್ನು ಡೈವರ್ಸಿಫೈ ಮಾಡದೆ, ಅದನ್ನು ಹಾಗೆ ಮಾಡುವಂತಹ, ಅದನ್ನು ಹಾಗೆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಇವ್ರದ್ದಾಗಿರುತ್ತೆ. ಅದು ಸ್ಟೇಟ್ ವಿಸಿಟ್ಸ್ ಆಗ್ಬೋದು, ಅಂದರೆ ಅಲ್ಲಿನ ರಾಜತಾಂತ್ರಿಕರು, ಅಲ್ಲಿನ ಒಂದು ಪ್ರಧಾನಮಂತ್ರಿ ಆಗ್ಬೋದು, ಪ್ರೆಸಿಡೆಂಟ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಅವರೆಲ್ಲ ಭಾರತಕ್ಕೆ ಬಂದಾಗ ಅವರಿಗೆ ಅಲ್ಲಿಂದಲೇ ಎಲ್ಲ ವ್ಯವಸ್ಥೆಗಳು ಪ್ರೋಟೋಕಾಲ್ ತಕ್ಕಂತೆ ನಡೆಸಿಕೊಳ್ಳುವಂಥದ್ದು, ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥದ್ದು, ಅಫಿಷಿಯಲ್ ಸೆರೆಮನೀಸ್ಗಳು ಅದರ ತಕ್ಕಂತೆ ನಡೀತಿದೆಯಾ ಇಲ್ವಾ ಎಲ್ಲದರ ಗಮನ ಹರಿಸುವಂಥದ್ದು. ಅಥವಾ ನಮ್ಮಿಂದ ಯಾರಾದರೂ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಮತ್ತಿನ್ಯಾವುದ VVIPs ಇವರೆಲ್ಲ ಆ ಕಡೆಗೆ ಹೋದಾಗ ಅವರಿಗೆ ಅದೇ ರೀತಿಯಾಗಿ ರಾಜತಾಂತ್ರಿಕತೆಯ ಶಿಷ್ಟಾಚಾರಕ್ಕೆ ತಕ್ಕಂತೆ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು, ಅವರ ಸ್ವಾಗತದಿಂದ ಹಿಡಿದು ಬೀಳ್ಕೊಡುಗೆಯವರೆಗೂ ಎಲ್ಲವನ್ನು ನೋಡಿಕೊಳ್ಳುವಂತಹ ಪ್ರೋಟೋಕಾಲ್ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ ಇರುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ಡ್ರೆಸ್ ಕೋಡ್ಸ್ ಇರುತ್ತೆ, ಆ ಡ್ರೆಸ್ ಕೋಡ್ಸ್ಗಳು ಕೂಡ ಬಹಳ ಮುಖ್ಯ ಇರುತ್ತೆ, ಅದನ್ನು ಕೂಡ ಪಾಲಿಸುವಂತಹ, ಹಾಗೆ ಊಟಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಮಗದೊಂದಿಗೆ ಸಂಬಂಧಪಟ್ಟಂತೆ ಏನು ರಾಜಕೀಯವಾಗಿ ಡಿಪ್ಲೊಮ್ಯಾಟಿಕ್ ಪ್ರೋಟೋಕಾಲ್ ಅಂತ ಕರೀತಾರೆ, ರಾಜತಾಂತ್ರಿಕತೆ ಏನು ಶಿಷ್ಟಾಚಾರ ಇರುತ್ತೆ, ಅದನ್ನು ಚಾಚೂ ತಪ್ಪದೆ ಇಂಪ್ಲಿಮೆಂಟ್ ಮಾಡೋದು, ನೋಡ್ಕೊಳ್ಳುವಂಥ ಕೆಲಸ ಇವ್ರದ್ದಾಗಿರುತ್ತೆ. ಇವ್ರದ್ದು ಇನ್ನೂ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಆದರೆ ನಾನು ಇಲ್ಲೊಂದು 12ನೇದು ಡಯಾಸ್ಪೊರಾ ಎಂಗೇಜ್ಮೆಂಟ್ಗೆ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಈ ಡಯಾಸ್ಪೊರಾ ಅಂತಂದರೆ ಭಾರತದಿಂದ ವಲಸೆ ಹೋಗಿ ಅಲ್ಲಿ ಅವರು ವಿದೇಶದಲ್ಲಿ ಅಲ್ಲಿ ಸೆಟ್ಲ್ ಆಗಿರ್ತಾರಲ್ಲ, ಅಲ್ಲೇ ಮನೆ ಮಠ ಮಾಡಿಕೊಂಡು ಅದನ್ನೇ ಅವರು ತಮ್ಮ ಕರ್ಮಭೂಮಿ ಅಂತ ಹೇಳಿ ಡಿಸೈಡ್ ಮಾಡಿರ್ತಾರಲ್ಲ, ಅಂತಹ ಡಯಾಸ್ಪೊರಾ ಅವರ ಜೊತೆಗೆ, ಅಂದರೆ ಭಾರತೀಯರು ಎಲ್ಲಿ ಯಾರು ಇರ್ತಾರೆ ಅವರ ಜೊತೆಗೆ ಪ್ರಪಂಚದಾದ್ಯಂತ ಇರೋ ಹಲವು ದೇಶಗಳಲ್ಲಿ, 100 ದೇಶದಲ್ಲಿ ಭಾರತೀಯರು ಇರ್ತಾರೆ, ಅವರೆಲ್ಲರ ಒಂದು ಕ್ಷೇಮ ಇಳಿಸೋದಷ್ಟೇ ಅಲ್ದಲೇ ಮತ್ತೊಮ್ಮೆ ಭಾರತದ ಜೊತೆಗೆ ಅವರನ್ನು ಸಂಬಂಧ ಬೆಳೆಸೋವಂಥದ್ದಾಗ್ಬೋದು. ಭಾರತದಲ್ಲಿ ಅವರಿಂದ ಏನಾದರೂ ಇನ್ವೆಸ್ಟ್ಮೆಂಟ್ಸ್ಗಳೇನಾದ್ರು ಮಾಡೋದಾದರೆ ಅವರಿಗೆ ಅದಕ್ಕೆ ಎಂಕರೇಜ್ ಮಾಡೋವಂಥದ್ದು, ಅವರ ಮುಖೇನ ಭಾರತೀಯರು ಏನಾದರೂ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಅದಕ್ಕೆ ಇವರು ಎಂಕರೇಜ್ ಮಾಡುವಂಥದ್ದು, ವ್ಯವಸ್ಥೆ ಮಾಡಿಕೊಡುವಂಥದ್ದು, ಮತ್ತು ಸಾಂಸ್ಕೃತಿಕ ಏನು ಸಂಬಂಧಗಳಿರುತ್ತೆ ಅದರ ಬೆಸುಗೆ ಮಾಡುವಂಥದ್ದು. ಹಾಗೂ ಆ ಡಯಾಸ್ಪೊರಾ ವಲಸೆ ಹೋಗಿ ಅಲ್ಲಿ ನೆಲೆ ಕಂಡಿರುವಂತಹ ಜನರ ಅವ್ರಿಗೇನಾದರೂ ಸಮಸ್ಯೆಗಳು ಬಂದರೆ ಅವುಗಳನ್ನು ಆಲಿಸುವಂಥದ್ದು ಮತ್ತು ಅದಕ್ಕೇನಾದ್ರು ಬಗೆಹರಿಸೋವಂಥ ಶಕ್ತಿ, ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳೋವಂಥದ್ದು. ಹೀಗೆ ಇಂಡಿಯನ್ ಫಾರಿನ್ ಸರ್ವೀಸಲ್ಲಿ ಇರುವವರು ಕೇವಲ ಜಿಲ್ಲೆ ಅಥವಾ ಒಂದು ರಾಜ್ಯ ಮತ್ತು ಒಂದು ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ಭಾರತದ ನಿಲುವೇನಿರುತ್ತೆ ಅವುಗಳ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾರೆ. ಇಂತಹ ಒಂದು ಮಾಹಿತಿಯನ್ನು ನಿಮಗೆ ತರ್ತಿರುವಂಥ IM for Career ಚಾನಲ್ಗೆ ತಪ್ಪದೆ ನೀವು ಒಂದು ಲೈಕ್ ಬಟನ್ ಕೊಡಿ, ಹಾಗೂ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ.
ಐ ಆಮ್ ಫಾರ್ ಕೆರಿಯರ್ ಚಾನಲ್ನ ಸ್ಲೋಗನ್ ಏನು ಅಂತಂದರೆ ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋನ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ಮಾಹಿತಿಗಳನ್ನು ನಿರಂತರವಾಗಿ ಪಡಿತಾ ಹೋಗಿ. ಎಲ್ಲರಿಗೂ ಶುಭವಾಗಲಿ.